ಎಣ್ಣೆಗೆ ಹಚ್ಕೊಂಡೆ ಈಗ ಸ್ವಲ್ಪ ತಲೆ ಆಗಿ ಮೇಲೆ ಹೆಲೋ ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಮಾರ್ನಿಂಗಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆಗಲೇ ಟೈಮ್ ಬಂದು 8:30 ಆಗಿದೆ. ಆಲ್ಮೋಸ್ಟ್ ಆಚೆ ಕೆಲಸ ಎಲ್ಲ ಮುಗಿದಿದೆ. ಈಗ ತಿಂಡಿಗೆ ರೆಡಿ ಮಾಡಬೇಕು. ಪಾಪು ಫಸ್ಟು ಹಾಲು ಕಾಯಿಸ್ಕೊಳ್ಳೋಣ ಅಂದ್ಬಿಟ್ಟು ಹಾಲು ಇಟ್ಟಿದ್ದೀನಿ. ಅವ್ನಿಗೆ ಹಾಲು ಕುಡಿಸೋದೇ ದೊಡ್ಡ ಸಾಹಸ ನಮಗೆ. ಅಪ್ಪ ಹಾಯ್ ಹೇಳು ಮಗನ ಎಲ್ಲರಿಗೂ. ರೈಟ್ ಹ್ಯಾಂಡಲ್ಲಿ ಹೇಳು. ಅವನಿಗೆ ಹಾಲು ಕಾಯಿಸಿ ಕುಡಿಸ್ಬಿಟ್ಟಿಗೆ ನಾನು ಬಿಸಿನೀರು ಇಟ್ಕೊಂಡಿದ್ದೀನಿ. ಸೊ ನಾನು ಒಂದು ಲೋಟ ಬಿಸಿನೀರು ಕುಡಿದ್ಬಿಟ್ಟು ಟಿಫನ್ ರೆಡಿ ಮಾಡಬೇಕು. ತಿಂಡಿಗೆ ಟೊಮೊಟೊ ಬಾತ್ ಮಾಡೋಣ ಅಂತಂದ್ಬಿಟ್ಟು ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಕಟ್ ಮಾಡಬೇಕು. ಸ್ವಲ್ಪ ಹಾಗೆ ಹಸಿ ತೊಗರಿಕಾಯಿದು ಇದು ಸೇರಿಸಿ ಹಾಕೋಣ ಅಂತಂದ್ಬಿಟ್ಟು ನಮ್ಮ ಪಾಪ ಬಿಡ್ಸೋಕೆ ಕೂತವನೆ. ಉಗುರು ಬೆಚ್ಚಿನ ಬಿಸಿನೀರನ್ನ ಕುಡಿದ್ಬಿಟ್ಟು ಟೊಮೊಟೊ ಬಾತ್ಗೆ ಏನೇನು ಇಟ್ಟಿದ್ನೋ ಟೊಮೆಟೊ ಈರುಳ್ಳಿ ಎಲ್ಲ ಸಣ್ಣ ಸಣ್ಣದಾಗೆ ಉದ್ದಕ್ಕೆ ಹಚ್ಕೊಂಡೆ. ಅಪ್ಪು ಮೂರೇ ಮೂರು ತೊಗರಿಕಾಯಿ ಬಿಡಿಸ್ಬಿಟ್ಟು ಹೋದ. ಮಿಕ್ಕಿದ್ರೆ ನಾನೇ ಬಿಡ್ಸ್ಕೊತಾ ಇದ್ದೀನಿ. ಸುಮ್ಮನೆ ಬಿಡಿಸ್ತೀನಿ ಮಮ್ಮಿ ಅಂತ ಕೂತಿದ್ದ ಅಷ್ಟೇ. ಅವನು ಏನಾದ್ರು ಮಾಡಬೇಕಾದ್ರೆ ತಾನು ಬಂದು ಮಾಡೋದು. ಮಕ್ಕಳು ಹಂಗೆ ಅಲ್ವಾ, ನಾವೇನು ಮಾಡ್ತೀವೋ ಅದು ನೋಡಿ ಮಾಡ್ತಾರೆ, ನಾವು ಹೇಳಿದ್ದು ಮಾಡೋದು ಅವ್ರು ಜಾಸ್ತಿ. ರುಬ್ಬೋದಕ್ಕೆ ಒಂದು ಟೊಮೊಟೊ, ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಪುದೀನ, 7ರಿಂದ 8 ಹಸಿಳು ಬೆಳ್ಳುಳ್ಳಿ, ಒಂದು ಚಿಕ್ಕ ಚಿಕ್ಕದು ಪೀಸಾಗೆ ಶುಂಠಿ, ಹಾಗೆ ಒಂದು 5ರಿಂದ 6 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಒಂದು ಮೀಡಿಯಮ್ ಸೈಜು ಈರುಳ್ಳಿ ಮತ್ತು ಟೊಮೆಟೊ, ಪಲಾವ್ ಸಾಮಾನು ಏನೇನು ಹಾಕ್ತೀವೋ ಅದರಲ್ಲೇ ಪಲಾವ್ ಎಲೆ, ಮೆಣಸು, ಮಾಮೂಲಿ ಪಲಾವ್ ಐಟಮ್ ಏನೇನು ಹಾಕ್ತೀರೋ ಅವೆಲ್ಲ ಹಾಕಿ, ಹಾಗೆ ರುಬ್ಬೋದಕ್ಕೆ ಸ್ವಲ್ಪ ಚಕ್ಕೆ, ಸ್ವಲ್ಪ ಕಡಲೆ, ಗಸಗಸೆ ತೊಗೊಂಡಿದ್ದೀನಿ. ಸ್ವಲ್ಪ ಒಂದು ಅರ್ಧ ಬಟ್ಲಷ್ಟು ತೊಗರಿ ಕಾಳು ತೊಗೊಂಡಿದ್ದೀನಿ. ಈಗೆಲ್ಲ ರುಬ್ಬೋದಕ್ಕೆ ಹಾಕ್ಕೊಂಡಿದ್ದೀನಿ. ರುಬ್ಕೊಬೇಕೀಗ ಫುಲ್ಲು ನುಣ್ಣಗೆ ರುಬ್ಕೋತೀನಿ. ಕುಕ್ಕರ್ ಸ್ಟವ್ ಮೇಲೆ ಇಟ್ಟು ಈಗ ಒಂದು 2 ನಿಮಿಷ ಕಾಯ್ದಾದ್ಮೇಲೆ 2ರಿಂದ 3 ಸ್ಪೂನ್ ಎಣ್ಣೆ ಹಾಕೋತೀನಿ. ಈಗ ಹಚ್ಚಿರೋ ಈರುಳ್ಳಿ ಮತ್ತು ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಆದಮೇಲೆ ತೊಗರಿಕಾಳನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಮಸಾಲೆ ಆ್ಯಡ್ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು ಸುತ್ತ ಕುದೀತೈತೆ. ಮಸಾಲೆ ಸ್ಮೆಲ್ಲೆಲ್ಲ ಹೋದ್ಮೇಲೆ ಈಗ ಅಕ್ಕಿನ ಆ್ಯಡ್ ಮಾಡ್ಕೋತೀನಿ. ಅಕ್ಕಿನ ವಾಶ್ ಮಾಡಿ ಇಟ್ಟಿದ್ದೀನಿ. ನಾನೇನು ಅಕ್ಕಿನ ಏನು ನೆನೆಸಿಟ್ಟಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅಕ್ಕಿ ಮೆಜರ್ಮೆಂಟ್ ಗೊತ್ತಲ್ಲ, 1 ಲೋಟ ಅಕ್ಕಿಗೆ 2 ಲೋಟ ನೀರು, ಈ ಥರ ಯೂಸ್ ಮಾಡ್ಕೊಳ್ಳೋದು. ನಾನಿಲ್ಲಿ ಫೈನ್ ಬುಲೆಟ್ ಯೂಸ್ ಮಾಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿದ್ದೀನಿ. 2 ವಿಸಿಲ್ ಕೂಗಿಸ್ಕೋಬೇಕು. ಕುಕ್ಕರ್ದಲ್ಲಿ ಇಟ್ಟೋಗೋ ಅಷ್ಟಲ್ಲಿ ಅಪ್ಪು ಕಸ ಎಲ್ಲ ಅಂಡಿದ್ದಾನೆ. ಅಷ್ಟು ನಾನು ಗುಡಿಸ್ಕೋತೀನಿ. ಇನ್ನು ವಿಸಿಲ್ ಇದ್ದೋಗಿಲ್ಲ, ಸ್ವಲ್ಪ ಬಟ್ಟೆ ಇತ್ತು, ಅದಕ್ಕೆ ಮಡ್ಚಿಡೋಣ ಅಂತ ಮಡ್ಚಿಡ್ತಾ ಇದ್ದೀನಿ. ಎಲ್ಲ ಹೋಗಿದೆ. ಟೊಮೊಟೊ ಬಾತು ಗಮ್ ಅಂತ ಫ್ಲೇವರ್ ಬರ್ತೈತೆ. ಈಗ ಹೋಗಿ ಫಸ್ಟ್ ತಿನ್ನಬೇಕು. ಬನ್ನಿ ಆಗಿದ್ರೆ. ಕಂಪ್ಲೀಟಾಗಿ ಹೋಗಿದೆ. ಈಗ ಓಪನ್ ಮಾಡ್ಕೋಬೇಕು. ಮಿಕ್ಸ್ ಕೊಡಬೇಕೀಗ. ಅಪ್ಪಗೆ ತಿನ್ಸಾಯ್ತು. ಈಗ ನಾನು ತಿಂತಿದ್ದೀನಿ. ತೊಗರಿ ಕಾಳು ಹಾಕಿರೋದಕ್ಕೆ ಟೊಮೊಟೊ ಬಾತು ಒಂಥರ ಒಂದು ಲೆವೆಲ್ ಟೇಸ್ಟೇ ಚೇಂಜ್ ಆಗಿದೆ. ಗೋಪಿಯವರು ಬಂದು ತಿಂಡಿ ಮಾಡ್ಕೊಂಡು ಹೋದರು. ಪಾಪು ಆಚೆ ಆಟ ಆಡ್ತಿದ್ದಾನೆ, ನೋಡ್ಕೊಬೇಕು. ಒಂದು ಸ್ವಲ್ಪ ಆಟ ಆಡಿಸ್ಕೊಬಂದು ಆಮೇಲೆ ಮಲಗಿಸ್ಬೇಕು. ಆಗಲೇ ಟೈಮ್ ಬಂದು 11:30 ಆಗಿದೆ. ರೈಸ್ ಒಂದೊಂದು ಹತ್ರ ಬಿಸಾಕ್ಬಿಟ್ಟು ಆಚೆ ಹೋಗಿದ್ದಾನೆ. ಕರ್ಕೊಂಬರ್ಬೇಕೀಗ. ಇಲ್ಲಿ ಪ್ಯಾಂಟ್ ಎಲ್ಲ ಟಾವ ಮಾಡಿಕೊಂಡು ಎಲ್ಲೋಗಿದ್ರಿ ಆಟ ಆಡೋಕ್ಕೆ? ಎಲ್ಲೋಗಿದ್ರಿ ನೀವು? ನಿಧಾನ, ಮುಂದೆ ನೋಡ್ಕೊಂಡು ನಡಿ. ಮುಂದೆ ನೋಡ್ಕೊಂಡು ನಡಿ ಪಾಪ. ಮುಂದೆ ನೋಡಿ. ಬಾಲ್ ಮೇಲೆ ಕೂತ್ಕೊಂಡು
ಯಾವ ಅವತಾರದಲ್ಲಿ ಆಟ ಆಡ್ತಿದ್ದಾನೆ ಅಂತ. ಅಲ್ಲಿ ಕಾಳು ಇನ್ನೊಂದು ಸ್ವಲ್ಪ ಹಿಡಿಯೋವಿದೋ ತೊಗೊಬಂದು ಅಲ್ಲಿ ಇಟ್ಟಿದ್ದಾನೆ. ಪಾಪ ಇಲ್ಲಿ ಏನು ತಿಂತಾರದು ನೀನು? ಏನಣ್ಣು? ಜ್ಯೂಸ್ ಅಣ್ಣ ಅದು? ನೋ, ಆರೆಂಜ್. ಹೇಳು. ಆನಿಂಜ್. ನಾನು ನಿದ್ದೆ ಮಾಡ್ಬಾ ಅಂತ ಕರ್ಕೊಂಡು ಬಂದರೆ ಟೈಮ್ ಆಗಲೇ 12:30 ಮೇಲಾಗೈತೆ. ಹೆಂಗೆ ಆಡ್ತಿದ್ದ ನೋಡಿ ಬೆಡ್ ಮೇಲೆ. ಅಪ್ಪು ಇಲ್ಲಿ ಏನು ಮಾಡ್ತಾಯಿದ್ಯಾ ನೀನು? ಹಾಂ, ಪಾಚೋಳಲ್ಲ ಯಾಕೆ? ಹಾಂ, ಏನದು? ಏನದು ನಿನ್ನ ಕೈಯಲ್ಲಿರೋದು? ರ್ಯಾಬಿಟ್. ಏನು? ರ್ಯಾಬಿಟ್. ಸ್ವಲ್ಪ ಹೊತ್ತು ಆಟಾಡಿ ಈಗ ಮಲ್ಕೊಂಡ. ನಮ್ಮಪ್ಪು ಮಲ್ಕೊಂಡು ಎದ್ದಾದ್ಮೇಲೆ ಈಗ ಗೊಂಬೆನ ಮಲಗಿಸ್ತಾ ಇದ್ದಾನಂತೆ. ಹೆಂಗ್ ಮಲಗಿಸ್ತೀಯ ಪಾಪ? ಹಂಗೆ ಮಲಗಿಸೋದಂತೆ. ನಾ ದೂರಿ ದೂರಿ ಯಾರೋ ಹೇಳೋದನ್ನ ಕೇಳಿಸ್ಕೊಂಡಿದ್ದಾನೆ, ದೂರಿ ದೂರಿ ಅಂತ. ಅವನ್ನೇ ಒಂದೊಂದ್ಸರಿ ಅವ್ರ ಅಜ್ಜಿ ಮಲಗಿಸ್ತಾರ ಆ ಥರ. ಅದನ್ನು ಗೊಂಬೆಗೆ ಇಟ್ಕೊಂಡು ಹೇಳ್ತಾ ಇದ್ದಾನೆ. ಯಾವತ್ತಾದರೂ ಒನ್ ಡೇ ಮಾರ್ನಿಂಗಿಂದ ಸಂಜೆವರೆಗೂ ಅಪ್ಪು ಯಾವ ಥರ ಆಟ ಆಡ್ಕೊಂಡಿರ್ತಾನೆ ಅಂತ ಲಾಗ್ ಮಾಡಬೇಕು. ಪಾಪು ಆಗಲೇ ಆಚೆ ಆಟ ಆಡೋಕ್ಕೆ ಹೋದ. ತಲೆಗೆ ಸ್ವಲ್ಪ ಎಣ್ಣೆ ಹಚ್ಚಬೇಕು. ತಲೆಗೆ ಎಣ್ಣೆ ಹಚ್ಚಬೇಕು. ಆಗಲೇ 1 ವೀಕ್ 2 ವೀಕ್ಸ್ ಆಯ್ತಾ ಬಂತು, ಎಣ್ಣೆನೇ ಹಚ್ಚಿಲ್ಲ. ಫಸ್ಟು ಎಣ್ಣೆ ಹಚ್ಕೋಬೇಕು. ಕಣ್ಣೆಲ್ಲ ಉರಿತಾ ಇದ್ದಾವೆ. ಎಣ್ಣೆ ಎಲ್ಲ ಹಚ್ಕೊಂಡೆ. ಈಗ ಸ್ವಲ್ಪ ತಲೆ ಬಾಚಲ್ಲ ಹಾಗೆ ಎತ್ತು ಮೇಲೆ ಕಟ್ತೀನಿ. ನಾನು ಎಣ್ಣೆ ಹಚ್ಚಾದ್ಮೇಲೆ ಯಾವಾಗೂ ಸ್ವಲ್ಪ ತಲೆ ಬಾಚಲ್ಲ. ಒಂದು ಅರ್ಧ ಗಂಟೆ ಅಥವಾ 1/4 ಗಂಟೆ ಈ ಥರ ಎತ್ತು ಕಟ್ಬಿಟ್ಟು ಆಮೇಲೆ ತಲೆ ಬಾಚ್ಕೋತೀನಿ. ನೋಡ್ರಲ್ಲ, ಸಿಂಪಲ್ಲಾಗಿ ಟೊಮೊಟೊ ಬಾತ್ ಮಾಡೋದು ರೆಸಿಪಿ. ಮತ್ತು ಸೀಸನಲ್ಲಿ ಯಾವ್ಯಾವ ಕಾಳು ಸಿಗುತ್ತೋ, ಏನೇನು ಸಿಗುತ್ತೋ ಅವೆಲ್ಲ ಆಲ್ಮೋಸ್ಟ್ ಉಪಯುಕ್ತವಾಗಿ ಯೂಸ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಇವತ್ತಿನ ಲಾಗ್ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ನಾನು ಅಪ್ಲೋಡ್ ಮಾಡುವ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ. ನೀವೇ ನನ್ನ ವೀಡಿಯೋ ಫಸ್ಟ್ ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.